ಸರ್, ಪ್ರತಿಯೊಬ್ಬರ ಲೈಫಲ್ಲೂ ಒಂದು ಹೆಣ್ಣು ಮೊದಲನೇ ಮಗು ಆಗಿ ಹೆಣ್ಣು ಮಗು ಮನೆಗೆ ಬಂದಮೇಲೆ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ, ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ. ಹಿಂದೆ ಇದ್ದಿದ್ದಕ್ಕಿಂತ ಬದುಕೇ ಬದಲಾಗುತ್ತೆ. ಧ್ರುವ ಲೈಫಲ್ಲಿ ರುದ್ರಾಕ್ಷಿ ಬಂದಮೇಲೆ ಬದುಕು ಹೇಗೆ ಬದಲಾಗಿದೆ, ಮತ್ತು ಮಗ ಹಯಗ್ರೀವನ ಬಗ್ಗೆ? ಇನ್ನೊಬ್ಬನ ಮಗನೂ ಕೇಳಿಬಿಡಿ, ರಾಯನ ಬಗ್ಗೆ. 3 ಜನ ಮಕ್ಕಳು ನನಗೆ. ಏನು ರುದ್ರಾಕ್ಷಿ ನನ್ನ ಮಗಳು ಈಗ ತೊದಲು ನುಡಿ ಮಾತಾಡ್ತಾ ಇದ್ದಾರೆ. ಈಗ ಸಾಕಷ್ಟು ಟೈಮ್ ಸ್ಪೆಂಡ್ ಮಾಡ್ತೀನಿ. ಅಪ್ಪ ಆಚೆ ಹೋಗ್ತಾಯಿದ್ರೆ ಈಗ ನಾನು ಬರ್ತೀನಿ, ಕಾರಲ್ಲಿ ಹೋಗ್ತೀನಿ ಅಂತ. ಶಿ ಈಸ್ ಅಟ್ಯಾಚ್ಡ್. ಮೋರ್ ಓವರ್ ನಾನು ಐ ಆಮ್ ಅಟ್ಯಾಚ್ ಟು ಹರ್. ಮತ್ತು ಹಯಗ್ರೀವ ಇವಾಗ ಅಪ್ಪ ಅನ್ನೋಕ್ಕೆ ಈಗ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ರಾಯನ್ ಆಫ್ಕೋರ್ಸ್ ಡ್ಯಾನ್ಸ್ ಎಲ್ಲ ಆಡಿಕೊಂಡು ಇಬ್ಬರ ಜೊತೆ 3 ಜನನೂ ಒಟ್ಟಿಗೆ ಚೆನ್ನಾಗಿ ಬೆಳೀತಾ ಇದ್ದಾರೆ ಮೇಡಮ್. ಯಾರ ಕಣ್ಣು ಬೀಳದೇ ಇರಲಿ. ಯಾರ ಕಣ್ಣು ಬೀಳೋದು ಬೇಡ ಸರ್. ನಿಮ್ಮ ಸರ್ಜಾ ಕುಟುಂಬ ಯಾವತ್ತೂ ಕೂಡ ಪ್ರಜ್ವಲಿಸ್ತಾ ಇರಬೇಕು, ಪ್ರಕಾಶಮಾನವಾಗಿ ಹೊಳಿಬೇಕು ಅನ್ನೋದೇ ನಮ್ಮ ಆಸೆ ಕೂಡ. ಬಟ್ ಕನ್ನಡ ಚಿತ್ರರಂಗ ಸಂಕಷ್ಟದಲ್ಲಿದೆ. ಸಿನಿಮಾಗಳು ಇಲ್ಲ, ದೊಡ್ಡ ದೊಡ್ಡ ಸಿನಿಮಾಗಳು. ನಮ್ಮ ಮಾರ್ಟಿನ್ ಸಿನಿಮಾದಿಂದ ಕನ್ನಡ ಚಿತ್ರರಂಗದ ಸಂಕಷ್ಟಕ್ಕೆ ಅದೆಲ್ಲ ಬಗೆಹರಿದು ಒಂದು ದೊಡ್ಡ ಬಲ ಕೊಡುತ್ತಾ ಮಾರ್ಟಿನ್ ಮತ್ತು KD ಅನ್ನೋಂಥದ್ದು ಎಕ್ಸ್ಪೆಕ್ಟೇಷನ್ ಇದೆ. ಏನು ಹೇಳ್ತೀರಿ? ಥಿಯೇಟ್ರ್ಗಳಿಗೆ ಮತ್ತು ಮಾಲೀಕರು, ಪ್ರದರ್ಶಕರು ಎಲ್ಲರೂ ಕೂಡ ಒಂದು ಅಪ್ಸೆಟ್ಟಲ್ಲಿದ್ದಾರೆ, ಜನ ಬರ್ತಿಲ್ಲ ಥಿಯೇಟ್ರಿಗೆ ಅಂತ. ನಮ್ಮ ಮಾರ್ಟಿನ್ KD ಕರ್ಕೊಂಬರ್ಬೋದಾ? ಆ ಥರದ್ದು ಹೋಪ್ಸು ನಮಗಿದೆ. ನೀವೇನು ಹೇಳ್ತೀರಾ? ಅದೇ ಮೇಡಮ್, ಕರ್ಮಣ್ಯವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮಫಲೇ ತ್ರಿಭುಃ ಮಾತೆ ಸಂಗೋಸ್ತ್ವ ಕರ್ಮಣಿ. ನಮ್ಮ ಕೆಲಸ ನಾವು ಮಾಡಿದ್ದೀವಿ ಅಚ್ಚುಕಟ್ಟಾಗೆ. ಇನ್ನು ಮಿಕ್ಕಿದ್ದು ಏನೂ ಅಪೇಕ್ಷೆ ಇಲ್ಲ ನಮಗೆ. ಇನ್ನು ಮಿಕ್ಕಿದ್ದು ದೇವ್ರಿಗೆ ಬಿಟ್ಟಿದ್ದೀವಿ. 100% ಕೊಟ್ಟು ಕೆಲಸ ಮಾಡಿದ್ದೀವಿ ಮೇಡಮ್. ರಿಸಲ್ಟು ಜನಗಳಿಗೆ ಬಿಟ್ಟಿದ್ದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.